చెప్పు పర్లే ఫ్రీనే చెప్పు పర్లే చెప్పు ఏమే సబ్జెక్ట్ ఏమే ನಮ್ಮ ದೇಶದಲ್ಲಿ 2ನೇ ಸ್ಥಾನ ಇದೆ ಬಾಹುಬಲಿಯವರಲ್ಲಿ. ಆದರೆ ಇವಾಗ 2024-25ನೇ ಸಾಲಿನಲ್ಲಿ ಅತಿ ಹೆಚ್ಚಿನ ಫಸಲನ್ನು ಬೆಳೆದಿದ್ದಾರೆ. ಆದರೆ ನಮ್ಮ ಪಕ್ಕದ ರಾಜ್ಯದ ಚಂದ್ರಬಾಬು ನಾಯ್ಡು ಸರ್ಕಾರದವರು ಮಾವಿನನ್ನು ಖರೀದಿ ಮಾಡಲು ನಿರ್ಬಂಧ ಹೇರಿದ್ದಾರೆ. ಯಾಕೆ ಸ್ವಾಮಿ, ನಾವು ಪಕ್ಕದ ರಾಜ್ಯದಲ್ಲಿ ನೀವು ನಿರ್ಬಂಧ ಮಾಡಿದಿರೋದ ಉದ್ದೇಶವಾದ್ರೆ ಏನು? ರಾಜ್ಯ ಸರ್ಕಾರ ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ಕೊಟ್ಟು ಕೇಂದ್ರ ಸರ್ಕಾರ ವಿದೇಶಿಯ ಹಣ್ಣಿನ ರಸ ಆಮದಿಗೆ ಕಡಿವಾಣ ಹಾಕಬೇಕು. ಆಂಧ್ರ ಪ್ರದೇಶ ಸರ್ಕಾರ ಮಾವಿನ ಟನ್ನಿಗೆ 4,000 ರೂಪಾಯಿ ರೈತರು ಕೊಡಬೇಕೆಂದು ಆದೇಶ ಮಾಡಿದೆ. ನಮ್ಮ ರಾಜ್ಯ ಸರ್ಕಾರ ರೈತರ ಕಣ್ಣೀರು ಹಾಕಿಸಿ ಬೀದಿಗಳಲ್ಲಿ ಕನಿಕರ ತರುವುದನ್ನು ನಮ್ಮ ರೈತ ಸಂಘ ಖಂಡಿಸುತ್ತದೆ. ಶ್ರೀನಿವಾಸಪುರ ತಾಲೂಕಿನ ರೈತರ ಮಾವಿನ ಬೆಳೆದು ಜೀವನ ಮಾಡಿಕೊಂಡಿರುವ ಇಲ್ಲಿನ ಕೃಷಿಕರ ನೆರವಿಗೆ ಸರ್ಕಾರ ಕೂಡಲೇ ಬರಲೇಬೇಕು. ಆಂಧ್ರ ಪ್ರದೇಶ ಸರ್ಕಾರದ ಹೆಣ್ಣು ಮಾವಿಗೆ 4,000 ಸಹಾಯಧನ ಮತ್ತು ಮಾರುಕಟ್ಟೆಯಲ್ಲಿ ಟನ್ ಮಾವಿಗೆ 8,000 ರೂಪಾಯಿ ದರ ನಿಗದಿಪಡಿಸಿದ್ದಾರೆ. 2024 ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಭಾರತಕ್ಕೆ ಬಂದಿರುವ ಜ್ಯೂಸಿನ ರಫ್ತನ್ನು 7,08,986 ಜ್ಯೂಸ್ ಆಗಿದೆ. ಅದರ ಪರಿಣಾಮ ನಮ್ಮ ರಾಜ್ಯದಲ್ಲಿ ಇವಾಗ ಮಾವಿನ ಬೆಲೆಗೆ ಒಂದು ಇಳಿಕೆ ಆಗಿದೆ. ಇದೇ ರೀತಿ ಮುಂದೆ ಬರೆದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ನಮ್ಮ ರೈತರ ಪರವಾಗಿ ಅಂತ ಪ್ರಮಾಣ ಮಾಡ್ತಾರೆ. ಏನು ಸ್ವಾಮಿ ನೀವು